ಇನ್ನು ಜಾತಿ ಜನಗಣತಿಗೆ ಒಕ್ಕಲಿಗ ಸಮುದಾಯ ವಿರೋಧ ವ್ಯಕ್ತಪಡಿಸಿತ್ತು. ಇವತ್ತು ಕೂಡ ವಿರೋಧ ವ್ಯಕ್ತಪಡಿಸಿದರು. ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಈಗ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಸಿಎಂ ಜಾತಿ ಗಣತಿಯನ್ನು ಮಂಡಿಸಿದರೆ ಉಗ್ರ ಹೋರಾಟ ಮಾಡ್ತೀವಿ, ಸರ್ಕಾರವನ್ನು ಉರುಳಿಸುವ ತಾಕತ್ತು ಹೊಂದಿರುವ ಜನಾಂಗ ನಮ್ಮದು. ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಆ್ಯಕ್ಚುಲಿ ಅವರೊಂದು ಎಚ್ಚರಿಕೆ ಕೊಟ್ಟಿದ್ದರು. ಡಿ.ಕೆ. ಶಿವಕುಮಾರ್ ಕೂಡ ಸುಮ್ಮನಿದ್ಬಿಡಿ ಇವಾಗ ಅಂತ, ಆದರೂ ಬಿಟ್ಟಿಲ್ಲ. ಎಲ್ಲ ಹೋಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಇದನ್ನು ತಡಿಲೇಬೇಕು ನೀವು ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಲು ಬಂದಿದ್ದ ಉದ್ದೇಶ ಮುಖ್ಯವಾಗಿ 3 ಕಾರಣಗಳಿದ್ವು. ಮೊದಲನೇದಾಗಿ ನಮ್ಮ ಜಾತಿ ಗಣತೆಯನ್ನು ಈಗಾಗಲೇ 10 ವರ್ಷಗಳ ಹಿಂದೆ ಆ ಒಂದು ವರದಿ ಬಂದಿದೆಯೋ ಆ ವರದಿ ಸರಿಯಾಗಿಲ್ಲ, ಅದು ಅವೈಜ್ಞಾನಿಕವಾಗಿದೆ. ಅದನ್ನು ಜಾರಿಗೆ ತರದಂಗೆ ನೀವು ನಿಮ್ಮ ಪ್ರಯತ್ನ ನೀವು ಮಾಡಿ ಕ್ಯಾಬಿನೆಟ್ಗೆ ಬರ್ತಾಯಿದೆ, ದಯಮಾಡಿ ಅದನ್ನು ನೀವು ನಿಲ್ಲಿಸಿ ಹೊಸದಾಗಿ ಮಾಡಿ ಅಂಥೇಳಿ ಅವರನ್ನು ಮನವಿ ಮಾಡಿಕೊಂಡ್ರಿ. ಅದರ ಜೊತೆಗೆ ಏನು ನಮ್ಮ